ಮೇ 16 ಈ ದಿನದ ಬಗ್ಗೆ ನೀವು ಕೇಳಿದ್ದೀರಾ? ಇದು ಸಾಮಾನ್ಯ ದಿನವಲ್ಲ. ಕೆಲವರು ಇದನ್ನು ಶನಿದೇವರ ಕಣ್ಣಿನ ದಿನ ಅಂತ ಹೇಳ್ತಾರೆ. ಈ ದಿನ ನೀವು ಮಾಡುವ ಪ್ರತಿಯೊಂದು ಕಾರ್ಯವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಹುದು. ನಂಬಿಕೆ ಇರಲಿ ಅಥವಾ ಇಲ್ಲ, ಶನಿದೇವರು ಎಂದಿಗೂ ತಪ್ಪು ಮಾಡುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವೂ ಕಳೆದುಕೊಂಡಿದ್ದ. ಹಣ ಇಲ್ಲ, ಕೆಲಸ ಇಲ್ಲ, ಶಾಂತಿ ಇಲ್ಲ. ಒಂದು ದಿನ ಒಬ್ಬ ಸನ್ಯಾಸಿ ಅವನಿಗೆ ಹೇಳಿದ, ಶನಿದೇವರನ್ನು ನಿರ್ಲಕ್ಷಿಸಬೇಡ, ಅವರ ದಿನವನ್ನು ಗೌರವಿಸು. ಅವನು ಮೇ 16ರಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಆ ದಿನದಿಂದ ಅವನ ಜೀವನ ನಿಧಾನವಾಗಿ ಬದಲಾಗಲು ಶುರುವಾಯಿತು. ಇದು ಕೇವಲ ಕಥೆಯಲ್ಲ, ಅನೇಕ ಜನರ ಅನುಭವ. ಶನಿದೇವರು ಕರ್ಮದ ನ್ಯಾಯಾಧೀಶ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅವರ ಬಳಿ ದಾಖಲಾಗುತ್ತದೆ. ಮೇ 16 ಈ ದಿನ ಶನಿಶಕ್ತಿಗಳು ಹೆಚ್ಚು ಪರಿಣಾಮ ಬೀರುವ ದಿನ ಎಂದು ಕೆಲವು ಜ್ಯೋತಿಷ್ಯರು ನಂಬುತ್ತಾರೆ. ಈ ದಿನ ಮಾಡಿದ ಪೂಜೆ ಶತಗುಣ ಫಲ ಕೊಡುತ್ತದೆ. ಆದರೆ ತಪ್ಪು ಮಾಡಿದರೆ ಅದರ ಪರಿಣಾಮವೂ ಹೆಚ್ಚಾಗುತ್ತದೆ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಏಕೆ ಕೆಲವು ಜನರಿಗೆ ಏನೂ ಆಗುವುದಿಲ್ಲ, ಆದರೆ ಕೆಲವರಿಗೆ ಮಾತ್ರ ಸಮಸ್ಯೆಗಳು ಬರುತ್ತವೆ? ಇದು ಶನಿದೇವರ ಕರ್ಮಫಲ. ಅವರು ತಕ್ಷಣ ಶಿಕ್ಷೆ ಕೊಡೋದಿಲ್ಲ, ಆದರೆ ಕೊಡುವಾಗ ಜೀವನವೇ ನಿಲ್ಲುವಂತೆ ಮಾಡುತ್ತಾರೆ. ಆದರೆ ಶನಿದೇವರು ಕಠಿಣರಾದರೂ ದಯಾಳು ಕೂಡ. ನೀವು ಈ ದಿನ ಈ ಕೆಲಸಗಳನ್ನು ಮಾಡಿದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ಶನಿದೇವರಿಗೆ ಅತ್ಯಂತ ಪ್ರಿಯ. ಓಂ ಶಂ ಶನೈಶ್ಚರಾಯ ನಮಃ ಕನಿಷ್ಠ 108 ಬಾರಿ ಜಪ ಮಾಡಿ. ಬಡವರಿಗೆ ಅನ್ನ ಅಥವಾ ವಸ್ತ್ರದಾನ ಮಾಡಿ. ಕಾಗೆಗಳಿಗೆ ಆಹಾರ ನೀಡಿ, ಅದು ಶನಿದೇವರ ವಾಹನ. ಹನುಮಾನ್ ದೇವಾಲಯಕ್ಕೆ ಹೋಗಿ. ಈ ಸಣ್ಣ ಕೆಲಸಗಳು ದೊಡ್ಡ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಈ ದಿನ ನೀವು ಕೆಲವು ತಪ್ಪುಗಳನ್ನು ಮಾಡಿದರೆ ಅದರ ಪರಿಣಾಮ ನಿಧಾನವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹಿರಿಯರನ್ನು ಅವಮಾನಿಸಬೇಡಿ, ಸುಳ್ಳು ಹೇಳಬೇಡಿ, ಯಾರನ್ನೂ ನೋಯಿಸಬೇಡಿ, ಅಹಂಕಾರ ತೋರಿಸಬೇಡಿ, ಅನ್ಯಾಯವಾಗಿ ಹಣ ಗಳಿಸಬೇಡಿ. ಶನಿದೇವರಿಗೆ ಅಹಂಕಾರ ಇಷ್ಟವಿಲ್ಲ. ನ್ಯಾಯ, ಸತ್ಯ, ಧರ್ಮ ಇವರಿಗೆ ಮುಖ್ಯ. ಶನಿದೇವರು ನಮ್ಮ ಜೀವನವನ್ನು ಕಷ್ಟಪಡಿಸಲು ಬರೋದಿಲ್ಲ, ಅವರು ನಮ್ಮನ್ನು ಸರಿಯಾದ ದಾರಿಗೆ ತರಲು ಬರುತ್ತಾರೆ. ನಾವು ತಪ್ಪು ಮಾಡಿದರೆ ಶಿಕ್ಷೆ, ನಾವು ಸರಿಯಾದ ದಾರಿಯಲ್ಲಿ ಇದ್ದರೆ ಅವರ ಆಶೀರ್ವಾದ, ಅವರ ದಂಡನೆ ಕೂಡ ನಮ್ಮ ಒಳ್ಳೆಯದಕ್ಕಾಗಿಯೇ. ಮೇ 16 ನಿಮ್ಮ ಜೀವನದಲ್ಲಿ ಒಂದು ತಿರುವಾಗಬಹುದು. ನೀವು ಭಯದಿಂದ ಅಲ್ಲ, ಭಕ್ತಿಯಿಂದ ಈ ದಿನವನ್ನು ಆಚರಿಸಿದರೆ ಶನಿದೇವರ ಕೃಪೆ ನಿಮಗೆ ಸಿಗುತ್ತದೆ. ಒಂದು ವಿಷಯ ನೆನಪಿಡಿ, ಶನಿದೇವರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವರ ಕೃಪೆ ಪಡೆದವರು ಎಂದಿಗೂ ಕುಸಿಯುವುದಿಲ್ಲ. ಶನಿದೇವರ ಕೃಪೆಯಿದ್ದರೆ ಕಷ್ಟವೂ ಆಶೀರ್ವಾದವಾಗುತ್ತದೆ.